ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತಿ ಹೆಚ್ಚು ಜನರನ್ನ ಬಲಿ ಪಡಿತಿರೋ ಜೀವಿ ಯಾವುದು? ಆನೆನ, ಮೊಸಳೆನ, ಹುಲಿನ, ಸಿಂಹನ, ಹಾವ, ನಾಯಿನ? ಇದ್ಯಾವುದೂ ಅಲ್ಲ. ಈ ಜಗತ್ತಿನ ಪಾಲಿಗೆ ಮಹಾಮಾರಿ ಥರ ಕಾಣ್ತಾ ಇರೋದು ಸೊಳ್ಳೆ. ಅಯ್ಯೋ, ಸೊಳ್ಳೆನೇನ್ರಿ, ಅದರ ಮನೆ ಹಾಳಾಗ ಒಂದು ಕಡೆ ಕೂತ್ಕೊಳ್ಳೋಕೆ ಬಿಡಲ್ಲ, ಮಲಿಕೊಳ್ಳೋಕೆ ಬಿಡಲ್ಲ. ಸೊಳ್ಳೆ ಬತ್ತಿ ಹಚ್ಚಿದ್ರು, ಸೊಳ್ಳೆ ರಸ ಬಳಕೊಂಡ್ರು, ಪರದೆ ಕಟ್ಕೊಂಡ್ರು, ಫ್ಯಾನ್ ಹಾಕ್ಕೊಂಡ್ರು, ಅವು ಕಚ್ಚೋದನ್ನೇನು ಬಿಡೋದಿಲ್ಲ. ಮೊನ್ನೆ ನಮ್ಮ ಮನೆ ಹತ್ರ ಈ ಸೊಳ್ಳೆ ಕಚ್ಚಿ ಡೆಂಗ್ಯೂ ಬಂದು ಪಾಪ ಒಂದಷ್ಟು ಜನ ತೀರೇ ಹೋದ್ರು. ಇದು ಸಾಮಾನ್ಯವಾಗಿ ಸೊಳ್ಳೆಗಳ ಬಗ್ಗೆ ಕೇಳಿಬರೋ ಮಾತು. ಹಾಗಂತ ಎಲ್ಲ ಸೊಳ್ಳೆಗಳು ಡೆಂಗ್ಯೂ ಸೊಳ್ಳೆಗಳಲ್ಲ. ನಮ್ಮ ತೋಟಗಳಲ್ಲಿ ವಿಚಿತ್ರವಾದ ಸೊಳ್ಳೆಗಳಿರ್ತವೆ. ಅವು ಕಚ್ಚಿದ್ರೆ ತಕ್ಷಣ ಉರಿಯೂತ ಶುರುವಾಗುತ್ತೆ. ಆನಂತರ ಆ ಜಾಗ ಮರಗಟ್ಟಿ ಹೋಗುತ್ತೆ. ಅದು ಸರಿ ಹೋಗೋದಕ್ಕೆ ಕನಿಷ್ಠ ಅಂದ್ರೂ ಒಂದು ಅರ್ಧ ದಿನ ಬೇಕಾಗಬಹುದು. ಆದರೆ ಆ ಸೊಳ್ಳೆಗಳು ಕಚ್ಚೋದ್ರಿಂದ ಯಾವ ಮಾರಣಾಂತಿಕ ಕಾಯಿಲೆನೂ ಬರೋದಿಲ್ಲ. ಅಲ್ಲ, ಸೊಳ್ಳೆಗಳಿಂದ ಸಾಕಷ್ಟು ಕಾಯಿಲೆಗಳು ಬರುತ್ತವೆ ಅಂತಾರಲ್ಲ, ಆ ಸೊಳ್ಳೆಗಳ ಸಂತತಿನೇ ಜಗತ್ತಲ್ಲಿ ಇಲ್ಲದ ಹಾಗೆ ಮಾಡಿಬಿಟ್ರೆ ಕಾಯಿಲೆ ಹರಡೋದು ತಪ್ಪುತ್ತೆ ಅಲ್ವಾ? ಜೀಕಾದಂಥ ಮಾರಣಾಂತಿಕ ರೋಗಗಳು ಬರೋದೇ ಇಲ್ಲ ಅಲ್ವಾ? ಹೀಗೆ ನಾವು ಅಂದುಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಜಗತ್ತು ಹೇಗೆ ಅಂದರೆ, ಇಲ್ಲಿ ಪ್ರತಿಯೊಂದು ಮತ್ತೊಂದರ ಮೇಲೆ ಅವಲಂಬಿತವಾಗೇ ನಡೆಯೋದು. ಹೀಗಾಗಿ ಒಳ್ಳೆಯದು ಅಂತ ನಾವು ಏನು ಅಂದ್ಕೋತೀವಿ, ಅದಿರಬೇಕು ಅಂದರೂ ಕೂಡ ಅಲ್ಲೊಂದು ಕೆಟ್ಟದ್ದಿರಲೇಬೇಕಾಗತ್ತೆ. ಹಾಗಾದರೆ ಸೊಳ್ಳೆ ಅನ್ನೋದು ಕೂಡ ಈ ಜಗತ್ತಿಗೆ ಅನಿವಾರ್ಯನಾ? ಸೊಳ್ಳೆ ಇಲ್ಲ ಅಂದರೆ ಈ ಜಗತ್ತಲ್ಲಿ ಏನೆಲ್ಲ ಆಗತ್ತೆ? ಸೊಳ್ಳೆಯಲ್ಲಿ ಎಷ್ಟು ಜಾತಿಗಳಿವೆ, ಎಷ್ಟು ಸೊಳ್ಳೆಗಳಿವೆ, ಈ ಸೊಳ್ಳೆಗಳೇ ಇಲ್ಲದ ಜಾಗ ಅಂತ ಯಾವುದಾದ್ರೂ ಜಗತ್ತಲ್ಲಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಗತ್ತಲ್ಲಿ ಮನುಷ್ಯನಿಗೆ ಅತಿ ದೊಡ್ಡ ಶತ್ರು ಅಂತ ಯಾರಾದರೂ ಇದ್ದರೆ ಅದು ಸೊಳ್ಳೆ ಮಾತ್ರ. ಯಾಕೆಂದರೆ ಈ ಸೊಳ್ಳೆಗಳಿಂದ ಪ್ರತಿ ವರ್ಷ 6,50,000 ಜನ ಸಾವನ್ನಪ್ಪುತ್ತಾರೆ. ಸರಿಸುಮಾರು 40 ಕೋಟಿ ಮಂದಿಗೆ ಡೆಂಗ್ಯೂ ಕಾಯಿಲೆ ಹರಡಿದರೆ 26 ಕೋಟಿ ಮಂದಿ ಮಲೇರಿಯಾಗೆ ತುತ್ತಾಗ್ತಾರೆ. ನಾವು ಚೈನಾ ವೈರಾಣುವಿನ ಕಾಲದಲ್ಲಿ ಥರ ನಡಗಿದ್ವಲ್ಲ. ಒಟ್ಟು 4 ವರ್ಷಗಳಲ್ಲಿ ಚೈನಾ ವೈರಾಣು ಕೊಂದದ್ದು 70 ಲಕ್ಷ ಜನರನ್ನ. ಆದರೆ ಬರೀ ಸೊಳ್ಳೆಗಳೇ ಪ್ರತಿ ವರ್ಷ 6.5 ಲಕ್ಷ ಜನರನ್ನ ಕೊಂದು ಹಾಕ್ತಾ ಇವೆ. ಇನ್ನು ಮಲೇರಿಯಾಗೆ ಬಲಿಯಾಗೋರಲ್ಲಿ 5 ವರ್ಷದ ಒಳಗಿನ ಮಕ್ಕಳೇ ಹೆಚ್ಚು. ಹೀಗಾಗಿನೇ ಜಗತ್ತಲ್ಲಿ ಸೊಳ್ಳೆಗಳನ್ನ ಕೊಲ್ಲೋದಿಕ್ಕೆ ಅಂತಲೇ ವಿವಿಧ ಕಾಯಿಲ್ಗಳು, ಲಿಕ್ವಿಡ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇವೆ. ನಿಮ್ಮ ಮಕ್ಕಳನ್ನ ಸೊಳ್ಳೆಯಿಂದ ಕಾಪಾಡೋದಿಕ್ಕೆ ಅಂತ ಇರೋ ಪ್ರಾಡಕ್ಟ್ಗಳು ಕೋಟಿ ಸಂಖ್ಯೆಯಲ್ಲಿ ಬಿಕ್ರಿ ಆಗತ್ವೆ. ಇನ್ನು ಇವತ್ತಂತೂ ಸೊಳ್ಳೆ ಇಲ್ಲದ ಮನೆ ಹುಡುಕೋದು ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಅವು ನಮ್ಮನ್ನ ಆವರಿಸಿಕೊಂಡಿವೆ. ಹಾಗಾದ್ರೆ ಈ ಸೊಳ್ಳೆ ಅನ್ನೋದೇ ಇಲ್ಲದೆ ಇದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಲ್ವಾ? ಅದಕ್ಕೇನು ಮಾಡಬೇಕು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಸೊಳ್ಳೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನಿಲ್ಲಿ ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಜಗತ್ತಲ್ಲಿ ಇದುವರೆಗೆ ಗೊತ್ತಾಗಿರೋ ಹಾಗೆ 3,600 ಜಾತಿಯ ಸೊಳ್ಳೆಗಳಿವೆ. ಅದರಲ್ಲಿ ಸರಿಸುಮಾರು 200 ಸೊಳ್ಳೆ ಪ್ರಭೇದಗಳು ಮನುಷ್ಯನಿಗೆ ಕಚ್ಚುತ್ತವೆ. ಹೀಗೆ ಕಚ್ಚುವ ಸೊಳ್ಳೆಗಳ ಪೈಕಿ ಬೆರಳೆಣಿಕೆಯಷ್ಟು ಜಾತಿಯ ಸೊಳ್ಳೆಗಳು ಮಾತ್ರನೇ ತುಂಬ ಅಪಾಯಕಾರಿ. ಈಗ ಉದಾಹರಣೆಗೆ ನೋಡೋದಾದ್ರೆ ಏಡೆಸ್ ಈಜಿಪ್ಟಿ ಅನ್ನೋ ಪ್ರಭೇದದ ಸೊಳ್ಳೆ. ಇದು ಮನುಷ್ಯನಿಗೆ ಡೆಂಗ್ಯೂ, ಚಿಕನ್ ಗುನ್ಯಾ, ಜೀಕಾ ಮುಂತಾದ ವೈರಸ್ ಅನ್ನು ತಂದೊಡ್ಡುತ್ತೆ. ಹಾಗೇನೆ ಅನಾಫಿಲಿಸ್ ಅನ್ನೋ ಸೊಳ್ಳೆ ಮಲೇರಿಯಾನ ಪಸರಿಸುತ್ತೆ. ಈ 4 ರೋಗಗಳೇ ಇವತ್ತು ಮನುಷ್ಯನನ್ನು ಹೆಚ್ಚು ಬಾಧಿಸ್ತಾ ಇರೋದು. ಅದರಲ್ಲೂ ಆಫ್ರಿಕಾ ದೇಶಗಳಲ್ಲಿ ಮಲೇರಿಯಾದ ಸಮಸ್ಯೆ ಹೆಚ್ಚಿದೆ. ಭಾರತ ಸೇರಿದ ಹಾಗೆ ಏಷ್ಯಾದ ನಾನಾ ಭಾಗಗಳಲ್ಲಿ ಡೆಂಗ್ಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ ಡೆಂಗ್ಯೂ ಪ್ರಮಾಣ ತುಂಬಾನೇ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೋಬೇಕು. ಇನ್ನು ಈ ಸೊಳ್ಳೆಗಳು ಹುಟ್ಟೋದಾದ್ರೂ ಹೇಗೆ? ಗೆಳೆಯರೆ, ಸೊಳ್ಳೆಗಳ ಜೀವನ ಚಕ್ರದಲ್ಲಿ 4 ಹಂತಗಳಿವೆ. ಮೊದಲನೆಯದು ಮೊಟ್ಟೆ, ಆ ಬಳಿಕ ಲಾರ್ವಾ, ಆ ನಂತರ ಪೂಪ, ಅದಾದ ಮೇಲೆ ಕೊನೆಯದ್ದಾಗಿ ವಯಸ್ಕ ಸೊಳ್ಳೆ. ಇಲ್ಲಿ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನ ಮೇಲೆ ಮೊಟ್ಟೆ ಇಡುತ್ತವೆ. ಆ ಮೊಟ್ಟೆಗಳು ಒಡೆದು ಅಲ್ಲೇ ಲಾರ್ವಾ ಆಗಿ ಆ ಬಳಿಕ ಪೂಪ ಸ್ಟೇಜಿಗೆ ಬರುತ್ತವೆ. ಅಲ್ಲಿ ಆ ಮರಿಗಳಿಗೆ ಬೇರೆ ಸೊಳ್ಳೆಗಳು ಆಹಾರವನ್ನು ಕೊಡುತ್ತವೆ. ಆ ಬಳಿಕ ಸೊಳ್ಳೆಗಳು ಹಾರಾಡೋದಕ್ಕೆ ಪ್ರಾರಂಭ ಮಾಡುತ್ತವೆ. ಸಾಮಾನ್ಯವಾಗಿ ಸೊಳ್ಳೆಗಳು ಮನುಷ್ಯನ ಕೈಗೆ ಸಿಗದೆ ಹೋದರೆ ಅವುಗಳ ಆಯಸ್ಸು 1 ವಾರದಿಂದ 1 ತಿಂಗಳವರೆಗೆ ಇರುತ್ತೇನೋ. ಆದರೆ ಸಾಕಷ್ಟು ಸೊಳ್ಳೆಗಳು ಮನುಷ್ಯರಿಗೆ ಕಚ್ಚಿ ಅದರ ಸಾವನ್ನು ಅವೇ ತಂದುಕೊಂಡು ಬಿಡುತ್ತವೆ. ಆದರೆ ಹೀಗೆ ಸಾಯುವ ಸೊಳ್ಳೆಗಳ ಪ್ರಮಾಣ ತುಂಬಾ ಕಡಿಮೆ. ಯಾಕೆಂದರೆ ಈ ಜಗತ್ತಲ್ಲಿ ಅಷ್ಟೊಂದು ಪ್ರಮಾಣದ ಸೊಳ್ಳೆಗಳಿವೆ. ಅದರಲ್ಲಿ ಮನುಷ್ಯನಿಗೆ ಕಚ್ಚೋ ಸೊಳ್ಳೆಗಳು ತುಂಬ ಕಡಿಮೆ. ಒಂದು ಲೆಕ್ಕಾಚಾರದ ಪ್ರಕಾರ ಜಗತ್ತಲ್ಲಿ 110 ಟ್ರಿಲಿಯನ್ನಷ್ಟು ಸೊಳ್ಳೆಗಳಿವೆಯಂತೆ. ಇಷ್ಟೊಂದು ಪ್ರಮಾಣದ ಸೊಳ್ಳೆಗಳನ್ನು ನಿಯಂತ್ರಿಸೋದಾದರೂ ಹೇಗೆ? ಅದಕ್ಕೆ ಪ್ರಕೃತಿನೇ ಒಂದು ದಾರಿಯನ್ನು ಕಂಡು ಹಿಡಿದಿದೆ. ಗೆಳೆಯರೆ,
ನಿಮ್ಮ ಮನೆ ಸುತ್ತ ಒಂದು ಬಾವಲಿ ಇದ್ದುಬಿಟ್ರೆ ಅದು ಒಂದು ದಿನಕ್ಕೆ 6,000ದಿಂದ 8,000ದಷ್ಟು ಕೀಟಗಳನ್ನು ತಿನ್ನುತ್ತೆ. ಅದರಲ್ಲಿ ಬಹುಪಾಲು ಈ ಸೊಳ್ಳೆಗಳೇ ಇರುತ್ತವೆ. ಇನ್ನು ಸೊಳ್ಳೆಗಳು ಕೇವಲ ಬಾವಲಿಗಳಿಗೆ ಮಾತ್ರ ಆಹಾರ ಅಲ್ಲ. ಸೊಳ್ಳೆಗಳನ್ನು ತಿಂದು ಬದುಕುವ ಮೀನುಗಳಿವೆ, ಅವುಗಳನ್ನು ಮಸ್ಕಿಟೋ ಫಿಶ್ ಅಂತ ಕರೀತಾರೆ. ಈ ಸೊಳ್ಳೆಗಳು ನೀರಲ್ಲಿ ಮೊಟ್ಟೆ ಇಡುತ್ತವಲ್ಲ, ಆಗ ಆ ಮೊಟ್ಟೆಗಳನ್ನೇ ಮೀನುಗಳು ತಿಂದು ಹಾಕತ್ವೆ. ಹಾಗೆಯೇ ಕಪ್ಪೆ ಕೂಡ ಸೊಳ್ಳೆಗಳನ್ನು ತಿನ್ನುತ್ತೆ. ಇನ್ನು ಡ್ರ್ಯಾಗನ್ ಫ್ಲೈಸ್ ಅಂದರೆ ಏರೋಪ್ಲೇನ್ ಚಿಟ್ಟೆ ಅಂತೀವಲ್ಲ, ಅದು, ಜೇಡ, ಇರುವೆಗಳು ಸೇರಿದ ಹಾಗೆ ಸಾಕಷ್ಟು ಜೀವಿಗಳು ಈ ಸೊಳ್ಳೆಗಳನ್ನು ತಿಂದು ಬದುಕತ್ವೆ. ಇಷ್ಟಾದರೂ ಸೊಳ್ಳೆಗಳ ಸಂಖ್ಯೆ ಮಾತ್ರ ಕಡಿಮೆ ಏನಾಗ್ತಾ ಇಲ್ಲ. ಈ ಸೊಳ್ಳೆಗಳಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನು ಜಗತ್ತು ಅನುಭವಿಸ್ತಾ ಇದ್ರೂ ಕೂಡ ಅದೊಂದು ದೇಶದಲ್ಲಿ ಒಂದೇ ಒಂದು ಸೊಳ್ಳೆನೂ ಇಲ್ಲ. ಹೌದು, ಯುರೋಪಲ್ಲಿ ಐಸ್ಲ್ಯಾಂಡ್ ಇದೆಯಲ್ಲ, ಅಲ್ಲಿ ಸೊಳ್ಳೆಗಳಿಗೆ ಜಾಗ ಇಲ್ಲ. ಅವಲ್ಲಿಗೆ ಹೋಗಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಐಸ್ಲ್ಯಾಂಡಲ್ಲಿ ಸೊಳ್ಳೆಗಳಿಲ್ಲ. ಇಲ್ಲಿ ಸೊಳ್ಳೆಗಳಿಲ್ಲದೆ ಇರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅಲ್ಲಿನ ವಿಪರೀತ ಹವಾಮಾನ ಸೊಳ್ಳೆಗಳು ಬದುಕೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಅಲ್ಲಿ ಹವಾಮಾನ ಯಾವಾಗ ಬೇಕಾದರೂ ಬದಲಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಚಳಿ ಹೆಚ್ಚಾಗತ್ತೆ. ಅಲ್ಲದೆ ಗಂಟೆಗೆ 35 ಕಿಲೋಮೀಟರ್ನಷ್ಟು ವೇಗದಲ್ಲಿ ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಈ ಗಾಳಿ ಕೂಡ ಸೊಳ್ಳೆಗಳಿಗೆ ಮಾರಣಾಂತಿಕ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಅಲ್ಲಿನ ನೀರು ತುಂಬಾನೇ ಕೋಲ್ಡ್ ಆಗಿರೋದ್ರಿಂದ ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಕೂಡ ಆಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಐಸ್ಲ್ಯಾಂಡ್ ಅಲ್ಲಿ ಸೊಳ್ಳೆಗಳಿಲ್ಲ. ಆದರೆ ಇದೇ ಅದೃಷ್ಟ ಜಗತ್ತಿನ ಬೇರೆ ಖಂಡಗಳಿಗಿಲ್ಲ. ಓಕೆ, ಒಂದು ವೇಳೆ ಅಕಸ್ಮಾತ್ ಜಗತ್ತಲ್ಲಿ ಸೊಳ್ಳೆಗಳೇ ಇಲ್ಲದೆ ಇದ್ದಿದ್ರೆ ಇನ್ನೇನಾಗ್ತಾ ಇತ್ತು ಗೆಳೆಯರೆ? ಇಲ್ಲಿ ಸೊಳ್ಳೆಗಳ ಸಂತತಿಯನ್ನು ನಾಶ ಮಾಡಿಬಿಟ್ರೆ ಜಗತ್ತಲ್ಲಿ ಸಾಕಷ್ಟು ಅನುಕೂಲಗಳಂತೂ ಆಗತ್ವೆ. ಅದರಲ್ಲೂ ಸೊಳ್ಳೆಗಳಿಂದ ಹರಡುವ ರೋಗಗಳು ನಿಲ್ಲುತ್ತವೆ. ಅದರಿಂದ ಸಹಸ್ರಾರು ಮಂದಿ ಬದುಕುಳಿತಾರೆ. ಒಂದಷ್ಟು ಸಾಂಕ್ರಾಮಿಕ ರೋಗಗಳು ನಿಧಾನವಾಗಿ ಕಣ್ಮರಣೆ ಆಗುತ್ತವೆ. ಇದರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರೋದಲ್ಲದೆ ಭೂಮಿಯ ಮೇಲೆ ಮನುಷ್ಯನ ಜೀವಿತಾವಧಿ ಕೂಡ ಸ್ವಲ್ಪ ಹೆಚ್ಚಾಗತ್ತೆ. ಆದರೆ ಸೊಳ್ಳೆಗಳು ನಾಶ ಆಗೋದ್ರಿಂದ ಪ್ರಕೃತಿಯ ಮೇಲಾಗುವ ಸಮಸ್ಯೆಗಳೇನು ಅನ್ನೋದನ್ನು ನಾವಿಲ್ಲಿ ನೋಡಿದರೆ ಜಗತ್ತಲ್ಲಿ ಜನಸಂಖ್ಯೆ ಅನ್ನೋದು ಮತ್ತಷ್ಟು ಹೆಚ್ಚಾಗತ್ತೆ. ಈ ಪ್ರಕೃತಿ ಇದೆಯಲ್ಲ, ಇದು ಎಲ್ಲವನ್ನು ಕೂಡ ಸಮತೋಲನದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರತ್ತೆ. ಇಲ್ಲಿ ಯಾವುದೂ ಹೆಚ್ಚಾಗಬಾರದು, ಮನುಷ್ಯ ಕೂಡ. ಹೀಗಾಗಿ ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಅನಿಸುತ್ತೋ ಆಗ ಪ್ರಕೃತಿ ನಮಗೆ ಗೊತ್ತು ಕೂಡ ಆಗದ ಹಾಗೆ ರೋಗ ರುಜಿನಗಳನ್ನು ಕೊಟ್ಟು ಮನುಕುಲದ ಮಾರಣ ಹೋಮಕ್ಕೆ ಕಾರಣ ಆಗುತ್ತೆ. ಅದು ಪ್ರಕೃತಿಯ ನಿಯಮ. ಆದರೆ ಸೊಳ್ಳೆಗಳಿಲ್ಲದೆ ಹೋದರೆ ಪ್ರಕೃತಿ ಬೇರೊಂದು ರೀತಿಯಲ್ಲಿ ಮನುಷ್ಯನನ್ನು ಕಾಡೋದಕ್ಕೆ ಶುರು ಮಾಡಬಹುದು. ಹಾಗೆಯೇ ಪ್ರಕೃತಿಯಲ್ಲಿನ ಎಷ್ಟೋ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಉಂಟಾಗಬಹುದು. ನಾನು ಆಗಲೇ ಹೇಳಿದ ಹಾಗೆ ಬಾವಲಿಗಳೇ ಒಂದು ರಾತ್ರಿಯಲ್ಲಿ 6ರಿಂದ 8,000 ಕೀಟಗಳನ್ನು ತಿನ್ನುತ್ತವೆ. ಅಂದರೆ ಸೊಳ್ಳೆಗಳು ಮಾಯವಾಗಿ ಬಿಟ್ರೆ ಅವು ಏನನ್ನು ತಿನ್ನಬೇಕು? ಆಗ ಬಾವಲಿಗಳು ಬೇರೆ ಬೇರೆ ಕೀಟಗಳನ್ನು, ಹಣ್ಣುಗಳನ್ನು, ರೈತರ ಬೆಳೆಗಳನ್ನು ಹುಡುಕೋದಕ್ಕೆ ಶುರು ಮಾಡುತ್ತವೆ. ಹಾಗೆಯೇ ಒಂದಷ್ಟು ರೈತ ಮಿತ್ರ ಕೀಟಗಳನ್ನು ಕೂಡ ಅವು ಭಕ್ಷಿಸೋದಕ್ಕೆ ಶುರು ಮಾಡುತ್ತವೆ. ಇದರಿಂದ ಆಹಾರ ಸರಪಳಿಯಲ್ಲಿ ಹೆಚ್ಚು ಸಮಸ್ಯೆ ಕಂಡುಬರುತ್ತೆ. ಇನ್ನು ಗಂಡು ಸೊಳ್ಳೆಗಳು ಗಿಡಗಳಲ್ಲಿ ಪಾಲಿನೇಟಿಂಗ್ ಮಾಡುತ್ತವೆ, ಅಂದರೆ ಪರಾಗಸ್ಪರ್ಶ. ಸೊಳ್ಳೆಗಳ ಸಂಖ್ಯೆ ಕಡಿಮೆ ಆದರೆ ಅದು ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೊಳ್ಳೆಗಳು ಈ ಭೂಮಿಯಿಂದ ಕಾಣೆಯಾದರೆ ಅವುಗಳ ಜಾಗವನ್ನು ಬೇರೆ ಕೀಟಗಳು ತುಂಬಿಕೋಬಹುದು. ಈಗ ಸೊಳ್ಳೆ ಕಚ್ಚಿದ್ರೆ ಯಾವ ಕಾಯಿಲೆ ಬರುತ್ತೆ ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಅದಕ್ಕೆ ಬೇಕಾದ ಔಷಧಗಳನ್ನು ಕೂಡ ಅವನು ಕಂಡು ಹಿಡ್ಕೊಂಡಿದ್ದಾನೆ. ಅಂದರೆ ಸೊಳ್ಳೆ ಅನ್ನೋದು ಒಂಥರ ನೋನ್ ಡೆವಿಲ್ ಇದ್ದ ಹಾಗೆ, ಅದು ನಾಶ ಆಗಿ ಮತ್ತೊಂದು ಯಾವುದೋ ಬಂದರೆ, ಅದು ಕಚ್ಚೋದ್ರಿಂದ ಬೇರಿನ್ಯಾವುದೋ ರೋಗ ಬಂದರೆ ಮನುಷ್ಯ ಮತ್ತೆ ಇನ್ನೊಂದು ಔಷಧವನ್ನು ಕಂಡು ಹಿಡಿಯೋದಕ್ಕೆ ಇನ್ನೊಂದಷ್ಟು ಸಮಯನ ಕಳಿಬೇಕು. ಅದು ಮನುಷ್ಯನಿಗೆ ಮತ್ತೊಂದು ಸಮಸ್ಯೆಯಾಗಿ ಕಾಡುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಕೀಟಗಳು ಕೂಡ ಮನುಷ್ಯನಿಗೆ ಮಾರಣಾಂತಿಕ ಕಾಯಿಲೆಗಳನ್ನು ಹರಡಿಸಬಹುದಲ್ವಾ? ಹೀಗಾಗಿ ಸೊಳ್ಳೆ ನಾಶ ಆಗಿ ಮತ್ತೊಂದು ಕೀಟ ಬಂದರೆ ಅದು ಸಮಸ್ಯೆನೇ. ಇದೆಲ್ಲದರ ಜೊತೆಗೆ ಸೊಳ್ಳೆಗಳಿಂದ ಮನುಷ್ಯನಿಗೆ ಹಾಗೂ ಪ್ರಕೃತಿಗೆ ಆಗ್ತಾ ಇರೋ ದೊಡ್ಡ ಉಪಕಾರ ಅಂದರೆ ಈ ಸೊಳ್ಳೆಗಳು ಅಮೆಜಾನ್ ಕಾಡನ್ನು ಉಳಿಸ್ತಾ ಇವೆಯಂತೆ. ಇದೊಂದು ರೀತಿ ವಿಚಿತ್ರ ಅಂತ ನಮಗೆ ಅನ್ನಿಸಬಹುದು. ಆದರೆ ಸೊಳ್ಳೆಗಳಿಲ್ಲದೆ ಹೋದರೆ ಅಮೆಜಾನ್ ಕಾಡುಗಳಿಗೆ ಹೋಗುವ ಜನರ ಸಂಖ್ಯೆ ಹೆಚ್ಚಾಗಿಬಿಡ್ತಾ ಇತ್ತು. ಹೇಗೆ ಅಮೆಜಾನ್ ಕಾಡಲ್ಲಿ ವಿಷಸರ್ಪಗಳು, ವಿಷಕಪ್ಪೆಗಳು ಇವೆಯೋ, ಅದೇ ರೀತಿ ಭಯಾನಕ ರೋಗಗಳನ್ನು ಹರಡುವ ಸೊಳ್ಳೆಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗಿದೆ. ಅದು ಅಮೆಜಾನ್ ಕಾಡಿಗೆ ಹೋಗುವವರಲ್ಲಿ ಒಂದು ಭಯವನ್ನು ಹುಟ್ಟಿಸ್ತಾ ಇದೆ. ಅಲ್ಲಿನ ಸೊಳ್ಳೆಗಳ ಕಡಿದ್ರೆ ಜೀವಕ್ಕೆ ಯಾವ ಗ್ಯಾರಂಟಿನೂ ಇರೋದಿಲ್ಲ ಅನ್ನೋ ಮಾತುಗಳು ಇವೆ. ಹೀಗಾಗಿ ಅಲ್ಲಿಗೆ ಜನ ಹೆಚ್ಚಾಗಿ ಹೋಗೋದಿಲ್ಲ. ಅಲ್ಲಿನ ಕಾಡನ್ನು ಮನುಷ್ಯ ಹೋಗಿ ನಾಶ ಮಾಡೋದಕ್ಕೆ ಇನ್ನೂ ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಸೊಳ್ಳೆಗಳೇ. ಅವಿಲ್ಲದೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಅಮೆಜಾನ್ ಕಾಡುಗಳನ್ನು ಕೂಡ ಮನುಷ್ಯ ತಿಂದುಕೊಂಡು ಬಿಡ್ತಾ ಇದ್ದ ಅಂತ ಸಂಶೋಧಕರು ಹೇಳ್ತಾರೆ. ಸೊ ಸೊಳ್ಳೆಗಳಿದ್ರೂ ಕಷ್ಟ, ಸೊಳ್ಳೆಗಳಿಲ್ಲದೆ ಇದ್ರೂ ಕಷ್ಟ. ಹಾಗಿದ್ರೆ ಸೊಳ್ಳೆಗಳಿಗೆ ಏನು ಮಾಡಬೇಕು?
ಗೆಳೆಯರೆ, ಇಲ್ಲಿ ಸೊಳ್ಳೆಗಳಲ್ಲಿ ಜೆನೆಟಿಕ್ ಬದಲಾವಣೆ ಮಾಡೋದಕ್ಕೆ ಸಂಶೋಧಕರು ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಸೊಳ್ಳೆಗಳು ಮನುಷ್ಯನಿಗೆ ಕಚ್ಚಿದ್ರೂ ಕೂಡ ಅವುಗಳಿಂದ ಯಾವುದೇ ರೋಗ ಹರಡದ ಹಾಗೆ ಮಾಡುವ ಪ್ರಯತ್ನ ಇದು. ಇಲ್ಲಿ ಸೊಳ್ಳೆ ಮನುಷ್ಯನಿಗೆ ಮಾರಕ ಆಗದ ಹಾಗೆ ನೋಡಿಕೊಂಡು ಬಿಟ್ರೆ ಅಲ್ಲೊಂದು ಸಮಸ್ಯೆ ಪರಿಹಾರ ಆದ ಹಾಗೆ. ಆದರೆ ಇದು ಸಾಧ್ಯ ಆಗೋದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು ಅಂತ ಹೇಳಲಾಗತ್ತೆ. ಹೀಗಾಗಿ ಸೊಳ್ಳೆಗಳ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆ ಸುತ್ತಮುತ್ತ ಇರೋ ಜಾಗನ ಕ್ಲೀನ್ ಆಗಿ ಇಟ್ಕೋಬೇಕು. ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಅವಕಾಶವಾಗುವ ಹಾಗೆ ಕೊಳಚೆ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಪರಿಶುಭ್ರ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಂಡ್ರೆ ಸಹಜವಾಗಿ ಅಲ್ಲಿ ಸೊಳ್ಳೆಗಳಿರೋದಿಲ್ಲ. ಅಷ್ಟು ಬಿಟ್ಟು ಸೊಳ್ಳೆಗಳನ್ನು ಸಂಪೂರ್ಣವಾಗಿ ನಾಶನೇ ಮಾಡಿಬಿಡಬೇಕು ಅಂತ ಹೋಗೋದಿದೆಯಲ್ಲ, ಅದು ಪ್ರಕೃತಿಯನ್ನು ನಾಶ ಮಾಡೋದಕ್ಕೆ ಹೋದಷ್ಟೇ ಅಪಾಯಕಾರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಒಟ್ಟಲ್ಲಿ ಜಗತ್ತಲ್ಲಿರೋ ಪ್ರತಿಯೊಂದು ಜೀವ ಜಂತು ಕೂಡ ಪ್ರಕೃತಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ, ಮನುಷ್ಯನನ್ನು ಹೊರತುಪಡಿಸಿ. ಅದರಲ್ಲಿ ಸೊಳ್ಳೆಗಳ ಪಾಲು ಕೂಡ ಇದೆ. ನಮಗೆ ತೊಂದರೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವುಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಪ್ರಕೃತಿಯ ಮೇಲೆ ಮತ್ತೊಂದು ರೀತಿಯ ದುಷ್ಪರಿಣಾಮವನ್ನು ಉಂಟು ಮಾಡದೇ ಇರೋದಿಲ್ಲ. ಇದು ಗೆಳೆಯರೆ ಸೊಳ್ಳೆಗಳು ಹಾಗೂ ಅವಿಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ನಾನೀಗ ತೋಟದಲ್ಲಿದ್ದೀನಿ, ಅಲ್ಲಿ ಸಾಕಷ್ಟು ಸೊಳ್ಳೆಗಳಿವೆ. ತರಾವರಿ ಸೊಳ್ಳೆಗಳ ಹತ್ತಿರ ಕಚ್ಚಿಸ್ಕೊಂಡು ನಿಮಗೆ ನಾನು ಸೊಳ್ಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.